ಸ್ವಾಗತ. ಹಾಗಾದರೆ ಇವತ್ತಿನ ನಮ್ಮ ಬಾಹುಬಲಿ ಯಾರು, ವ್ಯಕ್ತಿತ್ವದ ವಿಶೇಷತೆ ಏನು, ಇವರ ಸಾಧನೆಯ ಹಾದಿ ಹೇಗಿದೆ, ಖಂಡಿತವಾಗ್ಲೂ ತಿಳಿಯೋಣ. ಅವರ ಬಗ್ಗೆ ನಾವು ಮತ್ತಷ್ಟು ಮಾತನಾಡಿ ಇನ್ಸ್ಪೈರ್ ಆಗುವಂಥ ಅನೇಕ ಅಂಶಗಳಿದ್ದಾವೆ ಅನ್ನೋದು ನನ್ನ ಅನಿಸಿಕೆ. ಹಾಗಾದರೆ ಯಾರು ಅನ್ನೋದರ ಬಗ್ಗೆ ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಅವರ ಬಗ್ಗೆ ಒಂದು ಕಿರು ಪರಿಚಯ ಇಲ್ಲಿದೆ. ತದನಂತರ ಅವರ ಸಾಧನೆಯ ಹಾದಿಯ ಬಗ್ಗೆ, ಅವರ ಮನದಾಳದ ಮಾತುಗಳನ್ನು ಕೇಳೋಣ. ಲೆಟ್ಸ್ ಹಾವ್ ಅ ಲುಕ್. ಜನ ಸೇವೆಯೇ ಜನಾರ್ದನನ ಸೇವೆ, ಮಾನವ ಸೇವೆಯೇ ಮಾಧವನ ಸೇವೆ ಎಂದು ನಂಬಿ ಸಮಾಜದ ಮಾನವತೆಯ ಸೇವೆ ಮಾಡುತ್ತಿರುವ ಈ ವ್ಯಕ್ತಿತ್ವ ಸಮಾಜಕ್ಕೆ ಮಾದರಿ. ಬಾಲ್ಯದಿಂದಲೇ ಅನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಗುಣ ಹೊಂದಿದ ಈ ಪರೋಪಕಾರಿ ತನ್ನ ತಾಯಿಯ ಮಾತು, ಮಾರ್ಗದರ್ಶನ, ಆಶೀರ್ವಾದ ತನ್ನ ಈ ಸೇವೆಗೆ ಪ್ರೇರಣೆ ಎನ್ನುತ್ತಾರೆ. ಮೂಲತಃ ಬೆಂಗಳೂರಿನವರಾದ ಈ ಕಾಯಕ ಜೀವಿ ಕೋವಿಡ್ ಸಮಯದಲ್ಲಂತೂ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕೋವಿಡ್ ವಾರಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ದಿನಸಿ ಕಿಟ್ ವಿತರಣೆ, ರೋಗಿಗಳನ್ನು ಆಸ್ಪತ್ರೆಗೆ ದಾಖಲಿಸುವುದು, ಯಾವುದೇ ಸಮಯದಲ್ಲಾದರೂ ಯಾವುದೇ ಸಮುದಾಯದವರಿದ್ದರೂ ಆಯಾ ಸಂಪ್ರದಾಯಗಳಂತೆ ಶವ ಸಂಸ್ಕಾರಕ್ಕೆ ಸಹಕಾರ ಒದಗಿಸುವುದು ಸೇರಿದಂತೆ ಅನೇಕ ಅಗತ್ಯ ನೆರವು ಕಲ್ಪಿಸಿ ಸ್ವಸ್ಥ ಸಮಾಜದ ಕನಸು ಹೊಂದಿರುತ್ತಾರೆ ಈ ಸಮಾಜ ಸೇವಕ. ಅವ್ರ ಬಗ್ಗೆ ಬೇಕಾದಷ್ಟು ಕೆಲಸಗಳು ಇದೆ. ಹಾಸ್ಪಿಟ್ಲಿಂದ ಹಿಡಿದು ಸಮಾಜ ಸೇವೆ ಮಾಡೋದು, ಹಿಂದೂ ಮುಸ್ಲಿಮ್ನ ಎಲ್ಲರನ್ನ ರಾಶನ್ ಹಂಚೋದು ಹಿಡಿದು ಎಲ್ಲರೂ ಕೆಲಸಗಳು ಮಾಡಿದ್ದಾರೆ. ಬಟ್ ಬೇಕಾದಷ್ಟು ಕೆಲಸಗಳು ಇನ್ನು ಅವರು ಎಸ್ಪೆಷಲಿ ಕೋವಿಡ್-19ದಲ್ಲಿ ಅವರು ಯಾವ ಥರ ಹಿಂದೂ ಮುಸ್ಲಿಮ್ನ ಎಲ್ಲರನ್ನ ಸಾವಾಗಿರೋರನ್ನ ಅದು ಯಾವ ಥರ ಅವರು ಎಲ್ಲರನ್ನ ಅವ್ರ ಟೀಮು ಕೆಲಸ ಮಾಡಿದಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕಮ್ಮಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಬೆಂಗಳೂರು ಉತ್ತರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸದಸ್ಯ, ವೈಲ್ಡ್ ಲೈಫ್ ಅಸೋಸಿಯೇಷನ್ನ ಸದಸ್ಯರು ಹಾಗೂ ದಿ ಅಲ್ಮೈಟಿ ಫೌಂಡೇಶನ್ನ ಸಂಸ್ಥಾಪಕರು ಶ್ರೀ ಸೈಯದ್ ರಿಜಾಲತ್ ಜಾತಫು ಇವತ್ತಿನ ನಮ್ಮ ಬಾಹುಬಲಿ. ಎಸ್ ಸ್ನೇಹಿತರೆ, ಸೈಯದ್ ರಿಜಾಲತ್ ಜಾತಫು ದಿ ಆಲ್ಮೈಟಿ ಫೌಂಡೇಶನ್ನ ಸಂಸ್ಥಾಪಕರು. ಅನ್ಯಾಯ ಎಲ್ಲೇ ಆಗ್ತಾ ಇದ್ರೂ ಕೂಡ ಅಲ್ಲಿ ನ್ಯಾಯ ಒದಗಿಸಬೇಕು ಅನ್ನುವ ತುಡಿತವನ್ನು ಬೆಳೆಸ್ಕೊಂಡು ಬಂದಂಥವ್ರು, ಅನೇಕ ಹವ್ಯಾಸಗಳನ್ನು ಬೆಳೆಸ್ಕೊಂಡಂಥವ್ರು. ಸರ್ವಿಂಗ್ ಹ್ಯುಮ್ಯಾನಿಟಿ ಅನ್ನೋದನ್ನ ಇವರನ್ನ ನೋಡಿದಾಗ, ಇವರ ಕೆಲಸಗಳನ್ನು ನೋಡಿದಾಗ ಖಂಡಿತವಾಗ್ಲೂ ನಮ್ಗೆ ಅನ್ಸುತ್ತೆ. ಮತ್ತಿನ್ಯಾಕ್ತಾಡ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸೈಯದ್ ರಿಜಾಲತ್ ಜಾತಫ್ ಅವರಿಗೆ ತುಂಬ ಹೃದಯದ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ಹೇಗಿದ್ದೀರಿ? ನಮಸ್ಕಾರ. ಹೇಗಿದ್ದೀರಿ? ಆಲ್ ವೆಲ್ ಸರ್. ಆಲ್ ವೆಲ್ ಅಂತ ಹೇಳುವಾಗ ಅದು ಅಷ್ಟು ಸುಲಭ ಅಲ್ಲ, ಹೇಳೋಕೆ ಸುಲಭ ಆಗಿರುತ್ತೆ. ಆದರೆ ನೀವು ಆಲ್ ವೆಲ್ ಅಂತ ನೀವೊಬ್ಬರೇ ಅಲ್ಲ, ಎಲ್ಲರೂ ಕೂಡ ಆಲ್ ವೆಲ್ ಇರಬೇಕು ಅಂತ ಬಯಸ್ತೀರಲ್ಲ. ಅದಕ್ಕೋಸ್ಕರ ಸರ್ ಬೈ ಗಾಡ್ಸ್ ಗ್ರೇಸ್ ಅಂತ ಹೇಳಿ ವಾವ್ ಭಗವಂತನ ದಯೆ, ಗಾಡ್ಸ್ ಗ್ರೇಸ್. ನಿಮಗೆ ಈ ಗಾಯಗಳು ಬೀಳುವುದು ಅಂತ ನಮಗೆ ಹೇಳಿಕೊಡೋಕ್ಕೆ ನನ್ನ ತಾಯಿ ಇದ್ದರು. ನಿಮ್ಮ ಚೈಲ್ಡ್ಹುಡ್ ಡೇಸ್ನ ನೀವು ಜ್ಞಾಪಿಸ್ಕೊಳ್ತಾ ಇದ್ದೀರಿ? ಹೌದು, ಬೇಸಿಕ್ಲಿ ಮೈ ಮದರ್, ಬಿಕಾಸ್ ಶಿ ವಾಸ್ ದಿ ಬೆಸ್ಟ್ ಟೀಚರ್ ಫಾರ್ ಮೈ ಅವರ್ ಲೈಫ್. ದೆನ್ ಅಗೇನ್ ಮೈ ಸ್ಕೂಲ್, obviously my good teachers who's brought me today here. ಇವತ್ತು ಇಲ್ಲಿ ಇರೋ ಕಾರಣ ನಮ್ಮ ಗುರುಗಳೇ. ನಮ್ಮ ಗುರುಗಳು ಯಾರಂದರೆ ನಮ್ಮ ತಾಯಿ, ನಮಗೆ ವಿದ್ಯೆ ಕೊಟ್ಟಿರೋ ಟೀಚರ್ಸು ಮತ್ತು ಒಳ್ಳೆ ಸ್ನೇಹಿತರು. ಸೊ ಈ ಲೇಬರ್ಗಳು ಕಷ್ಟಪಡೋದು, ಆ ಒನ್ ಡೇ ಮೀಲ್ಗೋಸ್ಕರ, ಒಂದು ದಿವಸ ಸಂಬಳಕ್ಕೋಸ್ಕರ ಅವರು ಒದ್ದಾಡ್ತಾ ಇದ್ದಿದ್ದು ನಾನು ನೋಡಿದೆ. ಅದನ್ನು ನನಗೆ ಈ ಹ್ಯುಮ್ಯಾನಿಟಿ ಬಗ್ಗೆ ನನಗೆ ಇನ್ಸ್ಪಿರೇಷನ್ ಬಂತು ಸರ್. ದಟ್ ಈಸ್ ದಿ ಫಸ್ಟ್ ಸ್ಟೆಪ್. ನೋಡಿ, ಅಂದರೆ ನಾವೆಲ್ಲ ಮನುಷ್ಯರಾಗಿ ಇದ್ಕೊಂಡು ಮನುಷ್ಯತ್ವವನ್ನು ಮರೆಯುವವರಿಗೆ, ಅಹಂಕಾರದಿಂದ ಮೆರೆಯುವವರಿಗೆ ನೀವು ಒಂದು ಒಳ್ಳೆ ಪಾಠ ಅಂತ ಅನಿಸುತ್ತೆ. ಹಾಗೆಯೇ ನೀವು ಇತ್ತೀಚಿನ ದಿನಗಳಲ್ಲಿ, ಅದು ಲಾಕ್ಡೌನ್ ಟೈಮಲ್ಲಿ ಕೋವಿಡ್ ಅಟ್ಟಹಾಸ ಜಾಸ್ತಿ ಆಗಿರುವಾಗ ನಿಮ್ಮ ಆ ಒಂದು ಕಾರ್ಯಚಟುವಟಿಕೆ ನಿಜಕ್ಕೂ ಕೂಡ ಶ್ಲಾಘನೀಯ. ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಥ್ಯಾಂಕ್ ಯು. ನಾನು ಬಂದುಬಿಟ್ಟು ವೇರ್ ಹೌಸಿಂಗ್ ಕನ್ಸಲ್ಟೆಂಟ್. ಓಕೆ ನಾನು ಡೆವಲಪರ್ ಕಮ್ ಕನ್ಸಲ್ಟೆಂಟ್ ನಾನು. ಸೊ ಈ ಲೇಬರ್ಗಳು ಬಂದಿರ್ತಾರಲ್ಲ, ಅವರೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡೋದು. ಸರ್ ನಮಗೆ ಸ್ವಲ್ಪ ಯಾಕಂದರೆ ನಾವು ವೀಡಿಯೋಸ್ ಎದ್ದೆಲ್ಲ ಪೋಸ್ಟ್ ಮಾಡ್ತೀವಲ್ಲ, ಅದು ನೋಡಿಬಿಟ್ಟು ನಮ್ಮ ಸ್ವಂತ ಲೇಬರ್ಸ್ ಫಸ್ಟ್ ಫೋನ್ ಮಾಡಿದ್ರು. ಸರ್ ನಮ್ಮ ಮನೆಗಳಿಗೆ ಸ್ವಲ್ಪ ಅನುಕೂಲ ಮಾಡಿ ಸರ್, ಯಾಕಂದ್ರೆ ನಾವು ಊರು ಹೋಗೋಕ್ಕಾಗಲಿಲ್ಲ. ಸರಿ ಆಯಿತು ಅಂಥೇಳಿ ನಮ್ಮ ಫ್ಯಾಕ್ಟ್ರಿ ಎಲ್ಲೆಲ್ಲಿ ನಾವು ಕಟ್ತಾ ಇದ್ದೀವಿ ಅಲ್ಲಿ ಹೋಗಿ ಅವ್ರಿಗೆಲ್ಲ ಅನುಕೂಲ ಮಾಡಿದ್ಮೇಲೆ ಅಕ್ಕಪಕ್ಕದಿಂದ ಜನ ಬರೋಕ್ಕೆ ಶುರು ಮಾಡಿ, ಸರ್ ನಮಗೂ ಯಾರಿಲ್ಲ ಸರ್, ಬಿಕಾಸ್ ಇಂಡಸ್ಟ್ರಿಯಲ್ ಏರಿಯಾ ಅದು. ಹೌದು. ಸೊ ಆ ಇಂಡಸ್ಟ್ರಿಯಲ್ ಏರಿಯಾ ಜಾಸ್ತಿನೇ ಇತ್ತು. ಅಲ್ಲಿ ಈ ಕೂಲಿ ಲೇಬರ್ ಕ್ಲಾಸ್ ಜನರು ಜಾಸ್ತಿ ಇದ್ದರು. ಸೊ ಒಬ್ಬರಿಂದ ಹೇಳಿ 100 ಜನ ಆಗೋದು. ಸರಿ ಅಂಥೇಳಿ ನಮ್ಮ ತಿರ್ಗಾ ವಾಲಂಟ್ರಿಯಾಗಿ ನಮ್ಮ ಸ್ನೇಹಿತರುಗಳಲ್ಲಿ ತೊಗೊಂಡು ಒಂದು ಪಟ್ಟಿ ಜಾರಿ ಮಾಡಿ, ಅಲ್ಲಿ ಎಷ್ಟು ಮನೆಗಳಿದೆ, ಯಾವ್ಯಾವ ಗಲ್ಲಿಯಲ್ಲಿ ಯಾವ್ಯಾವ ಬ್ಲಾಕಲ್ಲಿ ಎಷ್ಟು ಜನರಿದ್ದಾರೆ ಅದನ್ನು ಒಂದು ಪಟ್ಟಿ ರೆಡಿ ಮಾಡಿ
ಬರೀ 2 ದಿವಸದಲ್ಲಿ ಒಂದು ಮನೆಗೆ 1 ತಿಂಗಳಿಗೆ ಏನು ಅವ್ರಿಗೆ ಅನುಕೂಲ ಆಗುತ್ತೋ ಅಂಥವು ರೇಷನ್ನ ಮತ್ತು ಅಕ್ಕಿನೂ ನಮ್ಮ ಮನೆಯಲ್ಲಿ ಇವತ್ತು ಏನು ತಿಂತೀವಿ ಅದೇ ಅಕ್ಕಿ ಕೊಟ್ಟಿರೋದು. ನಾವು ಈ ರೇಷನ್ ಡಿಪೋ ಅಕ್ಕಿ ಏನು ಕೊಟ್ಟಿಲ್ಲ. ಓಕೆ, ಎಲ್ಲರೂ ಸಮಾನರು. ಎಸ್ 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 ಈಕ್ವಲೆಂಟ್ಲಿ ನಾವು ಅವ್ರ ಜೊತೆ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿ ಕೊಟ್ಟಿದ್ದೀವಿ. ಅದರಲ್ಲಿ ನಮಗೆ ನಮ್ಮ KG ಮಾಜಿ ಇನ್ಸ್ಪೆಕ್ಟ್ರು ಒಬ್ಬರಿದ್ದರು, ಅಜಯ್ ಸಾರ್ತಿ ಅಂತ ಹೇಳಿ, ಅವರು ಹಲವಾರು ಸಹಕಾರ ಕೊಟ್ಟರು. ಆಮೇಲೆ ಇನ್ನೊಬ್ಬರು DJ ಸಬ್ ಇನ್ಸ್ಪೆಕ್ಟರ್ ಇದ್ದರು ಕೇಶವಮೂರ್ತಿ ಅಂತ ಹೇಳಿ, ಅವ್ರಿಗೆ ನಾನು ಕೈ ಜೋಡಿಸಿ ನಮಸ್ಕಾರ ಅಂತ ಹೇಳ್ತೀನಿ. ಯಾಕಂದರೆ ಈ 2 ಇನ್ಸ್ಪೆಕ್ಟರ್ಗಳು ನನಗೆ ಈ ಕೋವಿಡ್ ಪಾಸಸ್ ಎಲ್ಲ ಮಾಡಿಕೊಟ್ರು ನನಗೆ ಆ ಟೈಮಲ್ಲಿ ಈ ಡಿಸ್ಟ್ರಿಬ್ಯೂಷನ್ಗೋಸ್ಕರ. ಮತ್ತು ಅವರು ಸಹ ನನಗೆ 10,000 ರೂಪಾಯಿ ಕೊಟ್ಟರು ಸರ್. ಒಂದು ಪೊಲೀಸ್ ಆಫೀಸರ್ ಆಗಿದ್ದು ನನಗೆ ನಾನು ಮಾಡ್ತಾ ಇರೋ ಸೇವೆನ ನೋಡಿ 10,000 ರೂಪೀಸ್ ಕೊಟ್ಟು ನನಗೆ ಇನ್ನೂ ಸ್ವಲ್ಪ ವಿಶ್ವಾಸ ತುಂಬಿಸಿದ್ರು ನನ್ನಲ್ಲಿ. ತಾವು ಯಾವುದೇ ಜಾತಿ ಮತ ಭೇದ ತೋರಿಸದೆ ತಾವು ಅನೇಕ ಪಾರ್ಥಿವ ಶರೀರಗಳಿಗೆ ಹೆಗಲಾಗ್ತೀರಿ. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಟು ಟೆಲ್ ದಿಸ್ ಆರ್ ನಾಟ್. ಈ ಕೊರೋನಾ ಲಾಕ್ಡೌನ್ ಶುರು ಆದಮೇಲೆ ರೇಷನ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ಮೇಲೆ ಜನರಿಗೆ ಮೈ ಹುಷಾರಿರ್ತಾ ಇರಲಿಲ್ಲ ಕೆಲವರಿಗೆ. ಆ ಸಂದರ್ಭದಲ್ಲಿ ಇಡೀ ಪ್ರಪಂಚ, ಇಡೀ ದೇಶ ಏನಾಯಿತು, ಒಂದು ರಾಂಗ್ ಕನ್ಸೆಪ್ಷನ್ ಹೋಗ್ಬಿಟ್ಟು ಹಾಸ್ಪಿಟ್ಲ್ಗಳಲ್ಲಿ. ಯಾಕಂದರೆ ಇದು ನಾನು ಸ್ವಂತ ನೋಡಿರೋದು, ನಾನು ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಲ್ಲ. ಆ ಸಂದರ್ಭ ನನಗೆ ಎಲ್ಲೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. 2 ನಿಮಿಷಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಮುಂದೆನೇ ಅಡ್ಡ. ಕೆಲವು ಹಾಸ್ಪಿಟಲ್ ಕ್ಲೋಸ್, ಆಪ್ರೇಟೇ ಮಾಡ್ತಾಯಿಲ್ಲ ಈ ಸ್ಮಾಲ್ ಸಣ್ಣ ಪುಟ್ಟ ಹಾಸ್ಪಿಟಲ್ಸ್. ಯಾಕಂತ ಹೇಳಿದ್ರೆ ಕರೋನಾ ಪೇಷಂಟ್ ಬಂದುಬಿಟ್ರೆ ಇಡೀ ನಮ್ಮ ಹಾಸ್ಪಿಟಲ್ಗೆ ಕರೋನಾ ಬಂದ್ಬಿಡುತ್ತಲ್ಲ ಅಂತ. ಸೊ ಆ ಭಯ ಇತ್ತು. ಆ ಭಯ ಇತ್ತು. ಸೊ ನೀವು ಹಾಸ್ಪಿಟಲ್ ಹೋಗೋಕ್ಕೆ ಮುಂಚೆ ಸರ್ ಕರೋನಾ ಟೆಸ್ಟ್ ಮಾಡಿಸಿದ್ದೀರಾ? ಇಲ್ಲ ಸರ್ ಮಾಡಿಲ್ಲ. ಕರೋನಾ ಟೆಸ್ಟ್ ಮಾಡ್ಕೊಂಡು ಬನ್ನಿ, ಆಮೇಲೆ ಡಾಕ್ಟರ್ ಅಟೆಂಡ್ ಮಾಡ್ತಾರೆ. ಓಕೆ. ಆವಾಗ ಕರೋನಾ ಟೆಸ್ಟ್ ಮಾಡೋಕ್ಕೆ ಇವತ್ತು ನೀವು ಸ್ಯಾಂಪಲ್ ಕೊಟ್ಟರೆ 3 ದಿವಸ 4 ದಿವಸ. ಕರೆಕ್ಟ್. ಎಷ್ಟು 4 ದಿವಸ ತೊಗೊಳ್ತಾ ಇತ್ತು ಬರೋಕ್ಕೆ. ಪೇಷಂಟ್ ಕತೆ ಏನಾಗಬೇಕು ಅಂತ. ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್ ಆಫ್ ಗ್ಯಾಸ್ಟ್ರಿಕ್. ನನ್ನ ಸ್ವಂತ ಫ್ರೆಂಡು ಅಸದುಲ್ಲಾ ಫರ್ಹಾನ ಅಂತ ಹೇಳಿ, ಅವನಿಗೆ ಹಾರ್ಟ್ ಇಶ್ಯೂ ಆಯಿತು. ಓಕೆ ಸರ್, ಅವನ ಜೊತೆ ಜಮೀರ್ ಅಂತ ಹೇಳಿ ಅವನ ಸ್ನೇಹಿತ, ಒಳ್ಳೆ ಸ್ನೇಹಿತ, ತೊಗೊಂಡು ಆಟೋ ರಿಕ್ಷಾ ಅಲ್ಲಿ ಸರ್ ಒಂದು 20-25 ಹಾಸ್ಪಿಟ್ಲ್ ಓಡಾಡೋನೆ. ಡಾಕ್ಟರ್ಗಳು ಕೈ ಕಾಲು ಹಿಡ್ದವನೆ, ನಮಸ್ಕಾರ ಹಾಕೋನೆ, ಸರ್ ತೊಗೊಳ್ಳಿ ಸರ್, ನಮ್ಮ ಫ್ರೆಂಡ್ ತೊಗೊಳ್ಳಿ ಸರ್, ಅವ್ನಿಗೆ ಹಾರ್ಟ್ ಆಗಿದೆ ಸರ್, ಪ್ಲೀಸ್ ತೊಗೊಳ್ಳಿ ಸರ್ ಅಂದರೆ ಯಾವ ಹಾಸ್ಪಿಟ್ಲು ಎನ್ಕರೇಜ್ ಮಾಡಿಲ್ಲ. ಓಕೆ, ಯಾವ ಹಾಸ್ಪಿಟ್ಲ್ ಎನ್ಕರೇಜ್ ಮಾಡಿಲ್ಲ. ಆ್ಯಂಡ್ ಹಿ ಡೈಡ್ ಆನ್ ರೋಡ್. ಓಕೆ, ಡೈಡ್ ಆನ್ ರೋಡ್. ನಾನು ಇದೇ ಕೈಯಿಂದ ಮಣ್ಣು ಮಾಡಿದೆ. ಮಣ್ಣು ಮಾಡುವಾಗಲೂ BBMP ಅಧಿಕಾರಿಗಳು ನನಗೆ ಸಾಮಾನ್ಯ ಮಣ್ಣು ಮಾಡೋಕ್ಕೆ ಬಿಟ್ಟಿಲ್ಲ. ಇಲ್ಲ, ಇವೊಂದು ಕೋವಿಡ್ ಟೆಸ್ಟ್ ಮಾಡಬೇಕು. ಯಾವಾಗ ತೀರೋದಾದಮೇಲೆ ಕೋವಿಡ್ ಟೆಸ್ಟ್ ಮಾಡಬೇಕು ಅಂದರು. ಕೋವಿಡ್ ಟೆಸ್ಟ್ ಮಾಡಿ ರಿಸಲ್ಟ್ ಬರೋಕ್ಕೆ ಮುಂಚೆನೂ ಬಿಟ್ಟಿಲ್ಲ. ಸೊ ವಿ ಡಿಡ್ ದಿ ಬರಿಯಲ್ ಅಕಾರ್ಡಿಂಗ್ ಟು ದಿ BBMP ನಾರ್ಮ್ಸ್. ಓಕೆ, ಕರೋನಾ ಪೇಷಂಟ್ ನಾವು ಹೆಂಗೆ ಮಣ್ಣು ಮಾಡ್ತೀವಿ ಅದೇ ರೀತಿ ಮಣ್ಣು ಮಾಡಿದ್ಮೇಲೆ 3 ದಿವಸಕ್ಕೆ ರಿಪೋರ್ಟ್ ಬಂತು. ಆ 3 ದಿವಸಕ್ಕೆ ರಿಪೋರ್ಟು ಇಟ್ ಕೇಮ್ ನೆಗೆಟಿವ್. ಓಕೆ. ಇಫ್ ಯು ಫೈಂಡ್ ದಮ್ ಪಾಸಿಟಿವ್, BBMP ಅಂತೂ 100% ಸಹಕಾರ ಕೊಟ್ಟರು. ಆ ಟೈಮಲ್ಲಿ ನೋ ಟೈಮ್ ಆ್ಯಂಬುಲೆನ್ಸ್ ಬಂದ್ಬಿಡೋದು, ನೋ ಟೈಮ್. ಬಟ್ ಯಾರಿಗೆ ನೆಗೆಟಿವ್ ಇರ್ತಾಯಿತ್ತು ಅವ್ರಿಗೆ ನಾವು ಹಾಸ್ಪಿಟಲ್ಸಲ್ಲಿ ಆಫ್ಟರ್ 3 days ಅಡ್ಮಿಟ್ ಮಾಡ್ತಾಯಿದ್ವಿ. ಬಟ್ ಆ 3 days ಜನರು ಭಾಳ ಕಷ್ಟಪಟ್ಟರು ಸರ್. ದಟ್ ಈಸ್ ದ ಟೈಮ್ ವೇರ್ ಐ ಹ್ಯಾಡ್ ಸಮ್ ಪ್ರೈವೇಟ್ ಡಾಕ್ಟರ್ಸ್, ಐ ಡೋಂಟ್ ವಾಂಟ್ ಟು ಟೆಲ್ ದರ್ ನೇಮ್ಸ್ ಹಿಯರ್. ಓಕೆ, ಓಕೆ, ವೆರಿ ಹಾನೆಸ್ಟ್ಲಿ ಟೆಲಿಂಗ್. ಎಸ್, ನಮ್ಮ ಏರಿಯಾ ಲೋಕಲ್ ಹಾಸ್ಪಿಟಲ್ಸ್ ಇದೆ ಸರ್. ಆ ಏರಿಯಾ ಲೋಕಲ್ ಹಾಸ್ಪಿಟಲ್ಸ್ ಅವರೇ ಆ ಡಾಕ್ಟರ್ಸ್ ನನಗೆ ಸಹಕಾರ ಕೊಟ್ಟು ಮಧ್ಯರಾತ್ರಿ ನಾವು ಹೋಗಿ ಕಳ್ಳರ ಥರ ಯಾರ ಮನೆಯಲ್ಲಿ ಈ ಥರ ಏನೋ ಕಾಯಿಲೆ ಆಗಿದೆ, ರೋಗ ಆಗಿದೆ ಅಂತ ಹೇಳಿದ್ರೆ, ಇಲ್ಲ ಏನೋ ಸಮಸ್ಯೆ ಆಗಿದ್ರೆ ಅವ್ರು ಚೆಕ್ ಮಾಡಿ ಅವ್ರನ್ನ ಐಡೆಂಟಿಫೈ ಮಾಡಿ, ಅದು PP ಕಿಟ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಸರ್. PP ಕಿಟ್ಟು ಹಾಕ್ಕೊಂಡು ಮನೆ ಒಳಗಡೆ ನಿಂತ್ಕೊಂಡು ಹಾಕ್ಕೊಳ್ಳೋದು. ನೀವೇನಾದರೂ ಆಚಿಂದ PP ಕಿಟ್ ಹಾಕ್ಕೊಂಡು ಹೋದರೆ ಇಡೀ ಏರಿಯಾನೇ ನಿಮ್ಮ ತಲೆ ಮೇಲೆ ಎತ್ತು ಕೂತ್ಕೊಂಡ್ಬಿಡುವುದು ಆ ಮನೆಯಲ್ಲಿ. ನಿನ್ನ ಮನೆ ಕರೋನಾ ಖಾಲಿ ಮಾಡಿಸು ಅಂತ. ಸೊ ವಿ ಯೂಸ್ ಟು ಗೋ ಟು ದಿ ಬಾತ್ರೂಮ್ ಆರ್ ಸಮ್ ಒನ್ ರೂಮ್ ರಿಸರ್ವ್ ಮಾಡಿ ಅಲ್ಲೇ PP ಕಿಟ್ ಹಾಕ್ಕೊಂಡು ಒಳಗಡೆ ಹೋಗಿ ಆ ಪೇಷಂಟ್ ಅಟೆಂಡ್ ಮಾಡಿ ಚೆಕ್ ಮಾಡಿ ಬರ್ತಾರೆ.
ಸೊ ಆ ಥರ ನಾವು ಹಲವಾರು ಪೇಷಂಟ್ಗಳಿಗೆ ಸಹಕಾರ ಕೊಟ್ಟಿದ್ವಿ. ಇದು ಯಾರು ಮಾಡಿರಲಿಲ್ಲ ಬೆಂಗಳೂರಲ್ಲಿ. ಐ ವಿಲ್ ಚಾಲೆಂಜ್ ಅಂಡ್ ಟೆಲ್ ದಿಸ್. ನೋ ಡಾಕ್ಟರ್ ಯೂಸ್ ಟು ಗೋ ಅಟೆಂಡ್ ಅ ಪೇಷಂಟ್ ಆ್ಯಂಡ್ ನೋ ಹಾಸ್ಪಿಟಲ್ ಯೂಸ್ ಟು ಟೇಕ್ ದಮ್. ಹಜ್ ಭವನ್ ಇಸ್ ಗೋನ್ ಟು ಕನ್ವರ್ಟ್ ಟು ಕೋವಿಡ್ ಸೆಂಟರ್, ಕ್ವಾರಂಟೈನ್ ಸೆಂಟರ್. ಆ ಕ್ವಾರಂಟೈನ್ ಪೇಷಂಟ್ಗಳನ್ನ ನೋಡ್ಕೊಳ್ಳೋಕ್ಕೆ ನಮಗೆ ವಾಲಂಟಿಯರ್ಸ್ ಬೇಕು, ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ ನಮ್ಮ ಹತ್ರ. ಓಕೆ. ಗೌರ್ಮೆಂಟಿಂದ ಒಂಚೂರಷ್ಟು ಡಾಕ್ಟರ್ಸ್ ಕೊಟ್ಟವ್ರೆ, ಬಟ್ ಫಾರ್ ನರ್ಸಿಂಗ್ ಆ್ಯಂಡ್ ವಾರ್ಡನ್ ಕೆಲಸಕ್ಕೆ ಯಾರಿಲ್ಲ. ಓಕೆ. ಪ್ಲಸ್ ಫಾರ್ ಫುಡ್ ಡೆಲಿವರಿ ಆಯ್ತು ಅಂಥೇಳಿ ಐ ಆಲ್ಸೋ ಗೇವ್ ಮೈ ನೇಮ್. ನಂತರ ಬೇರೆ ಸ್ನೇಹಿತರುಗಳು ಕೊಟ್ಟರು, ಬೇರೆ ಕಾರ್ಯಕರ್ತರು ಆ ಕಡೆ ಇದ್ರಲ್ಲ ಅವರೆಲ್ಲ ಕೊಟ್ಟರು. ವಿ ಫಾರ್ಮ್ಡ್ ಅ ಟೀಮ್, ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. 15 days 20 days ಆ ಕ್ವಾರಂಟೈನ್ ಪೀರಿಯಡ್ ಏನಿರ್ತಾಯಿತ್ತು, ಆ ಕ್ವಾರಂಟೈನ್ ಆದಮೇಲೆ ಅವ್ರಿಗೆ ನಮ್ಮ ಗಾಡಿಯಲ್ಲಿ, ಸ್ವಂತ ಗಾಡಿಯಲ್ಲಿ, ಯಾಕೆಂದರೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋದ್ರೂ ಒಂದು ದೊಡ್ಡ ಸಮಸ್ಯೆ. ಹೌದು. ಅದಕ್ಕೋಸ್ಕರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ನಮಸ್ಕಾರ ಅಂತ ಹೇಳಿದ್ದು. ಬಿಕಾಸ್ ಆ ಟೈಮ್ ಬಹಳ ಸಹಕಾರ ಕೊಟ್ಟರು, ನನಗೆ ಸ್ಪೆಷಲ್ ಪಾಸ್ಗಳು ಕೊಟ್ಟರು. ಎನಿ ಟೈಮ್ ನಿಮ್ಮ ಕೆಲಸವನ್ನ ಅವ್ರು ನೋಡಿದ್ರು, ಗುರುತಿಸಿದ್ರು, ನೀವು ಚಿರಪರಿಚಿತರಾಗಿದ್ರಿ. ಹಿಂಗಾಗಿ ಆ ಟೈಮಲ್ಲಿ ನಾವು ಪೇಷಂಟ್ ಯಾರು ಕ್ವಾರಂಟೈನ್ ಆಗಿ ನೆಗೆಟಿವ್ ಬಂದಿರ್ತಾರೆ ಅಂಥವ್ರನ್ನ ಕರ್ಕೊಂಡೋಗಿ ನಮ್ಮ ಸ್ವಂತ ಕಾರ್ಗಳಲ್ಲಿ ಕರ್ಕೊಂಡೋಗಿ ಅವ್ರ ಮನೆಗಳಿಗೆ ಬಿಡೋದು. ಯಾಕಂದರೆ ಆ್ಯಂಬುಲೆನ್ಸಲ್ಲಿ ತೊಗೊಂಡು ಹೋದ ತಕ್ಷಣ ಅವ್ನು ನೆಗೆಟಿವಿಟಿ ಏರಿಯಾಗೆ ಬಂದುಬಿಡೋದು. ಹೌದು. ಓ ಇವ್ರ ಮನೆ ಕ್ವಾರಂಟೈನ್ ಸೆಂಟ್ರಿಗೆ ಹೋಗಿ ಬಂದವನೇ ಕಾಯಿಲೆ ತೊಗೊಂಡು ಬಂದಿರ್ಬೋದು ಅಂತ ಅವ್ನ ಮನೆಗೆ ಹೋಗೋದು ಬರೋದು ಎಲ್ಲ ಇದಾಗ್ಬಿಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದು ಒಂದು ಚರ್ಚೆ ಮಾಡಿ ನಮಗೆ ಪ್ರೈವೇಟ್ ಕಾರ್ಸಲ್ಲಿ, ನಮ್ಮ ಸ್ವಂತ ಕಾರ್ಗಳಿದೆ, ಮೈ ಫ್ರೆಂಡ್ಸ್ ವಿ ಆಲ್ ಯೂಸ್ ಟು ಗೋ ಇನ್ ಅವರ್ ಓನ್ ಕಾರ್ಸ್. ಓಕೆ. ಅದು ರಾತ್ರಿನೇ ಸರ್, ಬೆಳಗ್ಗೆ ಟೈಮ್ ಯಾವ ಮಾಡಿಲ್ಲ. ಇದು ಯಾರು ಅಂಥೇಳಿ ನಮ್ಮ ಹಜ್ ಭವನ್ ಕ್ವಾರಂಟೈನ್ ಸೆಂಟರ್ಗೆ ಬಂದರು ಅಂದರೆ, ಈ ಯಾತ್ರಿಗಳು ಹಲವಾರು ಜನ ನಿಜಾಮುದ್ದೀನ್ ಹೋಗಿ ಬಂದಿರೋರು, ಡೆಲ್ಲಿಗೆ ಹೋಗಿ ಬಂದಿರೋರು, ಮತ್ತು ಇಂಟರ್ನ್ಯಾಷನಲ್ಲಿ ಯಾರು ಬಂದರು ಆ ಲಾಕ್ಡೌನ್ ಲಾಸ್ಟ್ ಮೂಮೆಂಟ್ ಬಂದಿದ್ರಲ್ಲ ಅಂಥವ್ರಿಗೆ ಕ್ವಾರಂಟೈನ್ ಮಾಡಿದ್ರು. ಮತ್ತು ಈ ತಬ್ಲಿಗ್ ಜಮಾತ್ ಬಗ್ಗೆ ಒಂದು ಹೌದು ಭಾಳ ನೆಗೆಟಿವ್ ಆಗಿರ್ತಿದ್ರು. ನಮ್ಮ ಐ ಆಮ್ ಥ್ಯಾಂಕ್ಫುಲ್ ಟು ಆರ್ ಸಿರಾಜ್ ಲಾಯರ್. ಎಸ್ ಸರ್. ಹೌದು. ಸೊ 3 ಟೈಮ್ ಊಟ ನೀವು 450 ಜನರಿಗೆ ಹೆಂಗೆ ಕೊಡ್ತೀರಿ? ಕರೆಕ್ಟ್. 3 ಟೈಮ್ ಊಟ ಕೊಡಬೇಕಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಗಯಾಜ್ ಅಂತ ಹೇಳಿ ಒಬ್ಬರು ನಮ್ಮ ಅವರು ಸ್ನೇಹಿತರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಸೀನಿಯರ್ ಅಂತ ಹೇಳ್ಬೋದು. ಓಕೆ. ಅವರು ಒಂದು ಒಳ್ಳೆಯ ಸಮಾಜ ಸೇವಿಕ ಆ್ಯಂಡ್ he was in some government post in central government. That gent, he's a big businessman. He took the entire responsibility. ಇಡೀ ಹಜ್ ಭವನ್ ಕೋವಿಡ್ ಸೆಂಟರ್ದು ರೆಸ್ಪಾನ್ಸಿಬಿಲಿಟಿ ತಗೊಂಡು 3 ಟೈಮ್ ಊಟ, 2 ಟೈಮ್ ಟೀ. ಅವ್ರಿಗೆ ಟೀ ಅಂದರೆ ಟೀ, ಕಾಫಿ ಅಂದರೆ ಕಾಫಿ. ಅಂದರೆ ಅವರು ನಾರ್ಮಲ್ ಊಟ ತಿಂಡಿಗೆ ಅವ್ರು ಮಾಡಿದ್ರು. ಗೌರ್ಮೆಂಟಿಂದ ಆಲ್ರೆಡಿ ವಿ ಹ್ಯಾಡ್ ಡಾಕ್ಟರ್ಸ್, ವಾರ್ಡನ್ಸ್, ನರ್ಸಸ್ ಇರಲಿಲ್ಲ. ಸೊ ವಿ ವರ್ ರಿಯಾಕ್ಟಿಂಗ್ ಲೈಕ್ ವಾರ್ಡನ್ ಆ್ಯಂಡ್ ನರ್ಸಸ್. ಆ ಏರಿಯಾ ಕ್ಲೀನ್ ಮಾಡೋದು, ಅವ್ರಿಗೆ ಕಸಾನ ಎತ್ತೋದು. ಸರ್ ನೀವು ನಂಬಲ್ಲ, ನಾನು ಕೃಷ್ಣ ಬೈರೇಗೌಡರು PAಗೆ ಫೋನ್ ಮಾಡಿದೆ, MLAಗೆ, ಯಾಕಂದರೆ ಅವ್ರದ್ದೇ ಕ್ಷೇತ್ರ ಅದು. ಸರ್ ಕಾರ್ಪೊರೇಷನ್ ಅವ್ರು ಬಂದು ಕಸ ಎತ್ತಾ ಇಲ್ಲ ಅಂತ ಹೇಳಿದ್ರೆ ಕಸ ಎತ್ತಕ್ಕೆ ಬರ್ತಾ ಇರಲಿಲ್ಲ BBMPಯಿಂದ. ಅಷ್ಟೊಂದು ಭಯ ಈ ಕೊರೋನಾ ಮಹಾಮಾರಿಗೆ. ತಿರ್ಗಾ ಅವ್ರ ಕೈ ಕಾಲು ಹಿಡ್ದು ಅವ್ರಿಗೆ ಅರ್ಥ ಮಾಡಿಸಿ, ಇಲ್ಲಪ್ಪ ಇದಕ್ಕೂ ನಾವು ಸ್ಯಾನಿಟೈಸ್ ಮಾಡಿದ್ದೀವಿ, ಆ ಕಸಗೂ ಸ್ಯಾನಿಟೈಸ್ ಮಾಡಿದ್ದೀವಿ ಅಂತೇಳಿ ತೋರಿಸೋದು. ಅದಾದಮೇಲೆ ಅವರು PP ಕಿಟ್ಟೆ ಹಾಕ್ಕೊಂಡು ಬಂದು ಕಸ PP ಕಿಟ್ ಹಾಕ್ಕೊಂಡು ತೆಗಿತಾಯಿದ್ರು. ಒಂದು ಕಡೆ ಪೊಲೀಸವರು ಸಮಸ್ಯೆ, ಯಾಕಂದರೆ ಜೈಲಿಂದ ಕರ್ಕೊಂಡು ಬರೋ ಜನರಿಗೆ ಅಲ್ಲಿ ಕಿದ್ವಿ. ಪೊಲೀಸ್, ಇಟ್ ಈಸ್ ಗಾರ್ಡೆಡ್ ವಿತ್ ಪೊಲೀಸ್. ಎಂಟೈರ್ ಹಜ್ ಭವನ್ ವಾಸ್ ಗಾರ್ಡೆಡ್ ಬೈ ಪೊಲೀಸ್. ಇಲ್ಲಿ ಒಬ್ಬರು ಒಳಗಡೆ ಬರಬೇಕೆಂದ್ರೆ ಅವ್ನು ಎಂಟ್ರಿ ಮಾಡಿ ಒಳಗಡೆ ಹೋಗಿ ಭಾಳ ಕಷ್ಟ ಇತ್ತು. ಸೊ ವಿ ಫೇಸ್ಡ್ ಲಾಟ್ ಆಫ್ ಚಾಲೆಂಜಸ್, ಬಟ್ you won the end. Successfully, God blessed me and my friends and others who have served humanity in our state, in our country, I can tell you. Yes sir. ಫಾರಿನಿಂದ ಯಾರ್ಯಾರು ಫ್ಲೈಟಲ್ಲಿ ಬಂದರು ಅವ್ರವ್ರ ಮನೆಗಳಿಗೆ ಹೋಗೋಕ್ಕೆ, ದೇ ಆಲ್ ವೇರ್ ಬ್ರಾಟ್ ಟು ದಿ ಹಜ್ ಭವನ್ ಕ್ವಾರಂಟೈನ್ ಸೆಂಟರ್. ಹೌದು. ಆ್ಯಂಡ್ ಸೆಕೆಂಡ್ ಆಪ್ಷನ್ ದೇ ಹ್ಯಾಡ್ ಗಿವನ್ ಟು ವೆರಿ ಫ್ಯೂ ಹೋಟೆಲ್ಸ್. ಯಾರು ಕರೋನಾ ಪೇಷಂಟ್ ಕ್ವಾರಂಟೈನ್ ಇಟ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ರು. ಹಾಸ್ಪಿಟಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಹೋಟೆಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಜನರಿಗೆ, ಇಲ್ಲಿ ಬಂದುಬಿಡ್ತಾಯಿದ್ರು. ಬಿಕಾಸ್ ಇಲ್ಲಿ ಡಾಕ್ಟರ್ ಫೆಸಿಲಿಟಿ ಇದೆ ಅಂತ. ಸೊ ಇಲ್ಲಿ ಜಾತಿ ಯಾರಿಗೂ ನೋಡಿಲ್ಲ ಸರ್. ಬ್ರಾಹ್ಮಣರು ಇದ್ದರು,
ನಮ್ಮ ಯಾದವ್ಗಳಿದ್ರು ಯು ಪಿ ಕಡೆಯಿಂದ, ಮತ್ತು ಕ್ರಿಶ್ಚಿಯನ್ಗಳಿದ್ರು, ನಮ್ಮ ಕೇರಳ ಕಡೆ ಕ್ರಿಶ್ಚಿಯನ್ಸ್ ಅವರು ಇದ್ದರು. ದ ಪೀಪಲ್ ಹೂ ಆಲ್ ಟ್ರಾವೆಲ್ಡ್ ಇನ್ಕ್ಲೂಡಿಂಗ್ ತಬ್ಲೀಗ್ ಜಮಾತಲ್ಲಿ ಕೆಲವು ಫಾರಿನರ್ಸ್ ಇದ್ದರು. ಪ್ರಚಾರ ಮಾಡೋಕ್ಕೆ ಏನು ಬಂದಿದ್ರಲ್ಲ, ಧರ್ಮ ಪ್ರಚಾರ, ಅವರು ಇಲ್ಲೇ ಇದ್ದರು. ಸೊ ಇಟ್ ವಾಸ್ ಅ ಮಿಕ್ಸ್ಡ್ ಗ್ರೂಪ್. ದೇ ವಾಸ್ ನೋ ರಿಲಿಜನ್ ದರ್. ಅಲ್ಲಿ ಜಾತಿ ಅಂತ ಹೇಳಿ ಮಾತೇ ಇರಲಿಲ್ಲ. ನಾವೆಲ್ಲ ಒಂದು ಅಂತ ಹೇಳಿ ಒಬ್ಬರು ಸಹಕಾರ ಮಾಡಿಕೊಂಡು ನಮ್ಮ ಜೊತೆ ಇದು ಸೇವೆ ಮಾಡಲಿಕ್ಕೆ ನನ್ನ ಬರಿಯಲ್ ಟೀಮಲ್ಲಿ ಐ ಹ್ಯಾಡ್ ಒನ್ ಬ್ಯೂಟಿಫುಲ್ ಫೆಲೋ, ಹಿಸ್ ನೇಮ್ ಇಸ್ ಮೈಕಲ್. ಓಕೆ. ನಾವೆಲ್ಲ ಮುಸಲ್ಮಾನರು ಅಂತ ಹೇಳೋಕ್ಕೂ ತಪ್ಪಾಗುತ್ತೆ. ಮೈಕಲ್ ವಾಸ್ ದಿ ಮ್ಯಾನ್, ಫ್ರಂಟ್ ಮ್ಯಾನ್ ಅವನೇ. ಆಗಕ್ಕೆ ಕ್ರಿಮಿನೇಷನ್ ಸೆಂಟರ್ ಕಳಿಸ್ಬಿಡ್ತೀವಿ ಅಂತ. ಅದೇ ಟೈಮಿಗೆ ಈ ನೆಗೆಟಿವ್ ಒಂದು ವಿಡಿಯೋ ವೈರಲ್ ಆಗಿತ್ತು. ಯಾವುದು ಸರ್? ಒಂದು ಬೆಳಗಾವಿಯಲ್ಲಿ ಈ ಕೊರೋನಾದಿಂದ ತೀರೋಗಿರೋರಿಗೆ ಒಂದು ಹಳ್ಳ ತೊಗೊಂಡು ನೋಡ್ತಾ ಇರೋದು. ಹಾಂ, ಹೌದು, ಬಿಸಾಕ್ತಾ ಇದ್ರು. ಬಿಸಾಕ್ತಿದ್ರು. ಅದು ನೋಡಿ ಜನರು ಇನ್ನೂ ಸ್ವಲ್ಪ ಅಪ್ಸೆಟ್ ಆಗಿತ್ತು ಆ ಟೈಮಲ್ಲಿ. ನಾವು ಹೋಗಿ ಹಾಸ್ಪಿಟಲ್ಗೆ, ಸರ್ ವಿ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿಲ್ ಡೂ ದಿ ಬರಿಯಲ್ ಅಂತ ಹೇಳಿ ಕೇಳಿದ್ವಿ. ಆವಾಗ ನಮಗೆ MLA ಜಮೀರ್ ಅಹಮದ್ ಅವರು ಸಹಕಾರ ಕೊಟ್ಟರು. ಈಸ್ ದ ಫಸ್ಟ್ ಮ್ಯಾನ್. ನೀನು ಏನೇ ಇರಲಿ, ನಿನಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ನಾನು ಹುಡುಗರು ಅಂತ ಹೇಳೋಕ್ಕೆ ಬಯಸಲ್ಲ ಸರ್, ಏಕೆಂದರೆ ಎಲ್ಲರೂ ನನ್ನ ಸ್ನೇಹಿತರೆ. ಇದರಲ್ಲಿ ಹುಡುಗ ಯಾರಿಲ್ಲ, ಎವ್ರಿ ಒನ್ ಆರ್ ಈಕ್ವಲ್. ಒಂದು ಕೆಲಸಕ್ಕೆ ನಾವು ಹೊರಟ್ರೆ ಆ ಕೆಲಸಕ್ಕೆ ಅಲ್ಲೇ ಒಬ್ರು ತೀರ್ಮಾನ ಮಾಡಿ ಒಬ್ಬನ ದೊಡ್ಡವ್ರು ಮಾಡ್ತೀವಿ. ಅವನೇನು ಹೇಳ್ತಾನೆ ಆದೇಶ ಪಾಲಿಸ್ತೀವಿ. ನಂದೇ ಮಾತನಾಡಿಬೇಕು, ನಾನೇ ಮಾತಾಡಬೇಕು ಅಂತ ಇಲ್ಲಿ ಇಲ್ಲ. ಈಗೋ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲ. ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದರೆ ವಿತೌಟ್ ಅ ಲೀಡರ್ ಯು ಕೆನಾಟ್ ಬಿ ಸಕ್ಸಸ್ಫುಲ್. ಆವಾಗ ಮೌಲಾನಾ ಆಸಿಮ್ ಅಂತ ಹೇಳಿ ಅವರು ಕಾಲ್ ಮಾಡಿದ್ರು. ಸೈಯದ್, ನಿನಗೆ ಬರೀಲ್ ಗ್ರೌಂಡಲ್ಲಿ ಏನು ಅನುಕೂಲ ಮಾಡಬೇಕು ನಾನು ಮಾಡಿಸ್ಕೊಡ್ತೀನಿ. ಒಂದು ಕಡೆ MLA ಇವ್ರು ಫೋನ್ ಮಾಡೋದು. ಅಲ್ಲಿ ನಮಗೆ ಭಯ, ಮಾಡಿಲ್ವಲ್ಲ, ಇವ್ರಿಗೂ ಮಾಡಿಲ್ಲ. ಈಗ ಬೇರೆ ಯಾರು ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಫೋನ್ ಮಾಡಿ, ಸರ್ ಇದು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಕೇಳಿಕೊಂಡು ಆ BBMP ಅವರು ಬಂದಿದ್ದರು ಜೊತೆಗೆ. ಬರೀಲ್ ಮಾಡೋಕ್ಕೆ 12 ಅಡಿಗೆ ಹಳ್ಳ ಬೇಕು. ಈಗ 12 ಅಡಿ ಅಗ್ಯಕ್ಕೆ ಹೇಳಿ ಯಾರು ಬರ್ತಾವನೆ? ಹೌದು. ದಟ್ ಫಸ್ಟ್ ಬರಿಯಲ್ ನಮ್ಮ ಮನೆ ಮುಂದೆ ಈಗ ಮೆಟ್ರೋಗೆ ಅಕ್ವಿಸಿಷನ್ ಆಗಿದೆ. ಹ್ಯಾಂಗ್ ಮಾಡಿದ್ರಿ? ಡ್ರೈವರ್ ಸಿಕ್ರ? ಅದು ಹೇಳ್ತೀನಿ ಸರ್, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನರು ಅರ್ಥ ಮಾಡಬೇಕು. ನಾವು ಹೆಂಗೆ ಜನರು ಕನ್ವಿನ್ಸ್ ಮಾಡಿ ಆ ವಿಶ್ವಾಸ ಗೆಲ್ತ್ಕೊಂಡು ನಾವು ಬಂದಿದ್ದೆ. ನಮ್ಮ ಭಯ ನಮ್ಮ ಮನಸ್ಸಲ್ಲಿ ಇದೆ, ನಿಜ. ನಮ್ಗೆ ಕೊರೋನಾ ಆಗುತ್ತಂತೇಳಿ ಎಲ್ಲೋ ಭಯ. ಕರೆಕ್ಟ್. ಆದರೆ ಈಗ ಮಾಡಬೇಕಲ್ಲ. ಬಿಕಾಸ್ ಮುಸಲ್ಮಾನರಲ್ಲಿ, ಹಿಂದೂಗಳಲ್ಲಿ, ಕ್ರೈಸ್ತರಲ್ಲಿ ವಿ ಹ್ಯಾವ್ ಲಾಸ್ಟ್ ರೈಟ್ ಸರ್. ಮೋರ್ ದೆನ್ ಡೂಯಿಂಗ್ ಬರಿಯಲ್, ಇಟ್ ಈಸ್ ದಿ ಲಾಸ್ಟ್ ರೈಟ್ಸ್, ದಿ ಪ್ರೇಯರ್ಸ್. ಆ್ಯಂಡ್ ಹಿಂದೂಗಳಲ್ಲಿ ಒಂದಷ್ಟು ನಾನು ನೋಡ್ದಂಗೆ ಸರ್, ಬ್ರಾಹ್ಮಣರಲ್ಲಿ ರಿಚುವಲ್ಸ್ ಇನ್ನು ಜಾಸ್ತಿ. ಸೊ ಈ ರಿಚುವಲ್ಸು ಫ್ಯಾಮಿಲಿ ಎಲ್ಲರಿಗೆ ಇಂಪಾರ್ಟೆಂಟು. ಸೊ our concept was that no one will be buried without having his heavenly ride. The heavenly ride is what? The prayer, the mantra, ಪಾಠ, ಪೂಜೆ. ಇದನ್ನ ಎಲ್ಲ ಮಾಡಿ ಮುಗಿಸಿ we will give them the disciplined right to travel to heaven. So this was the concept. ಸೊ ಅದು ಒಂದಾಯಿತು. ಅದಾದಮೇಲೆ ಇಲ್ಲಿ ಟ್ಯಾಂಕ್ ರೋಡಲ್ಲಿ ಕೊಟ್ಟಿಲ್ಲ ಸರ್ ಪರ್ಮಿಷನ್ ಬರಿ ಮಾಡೋಕ್ಕೆ. ಮೈಸೂರು ಇದು ನಮ್ಮ ನಂದಿದುರ್ಗ ರೋಡ್ ಬರಿಯಲ್ ಗ್ರೌಂಡಲ್ಲಿ ಮಾಡಿದ್ವಿ. ಆಮೇಲೆ ತಿರ್ಗಾ ಬಂದು ಕಮಿಟಿಯಲ್ಲಿ ಕೂತ್ಕೊಂಡು ಕಮಿಟಿಯವ್ರು ಮಾತಾಡಿ, ಸರ್ ನಾವು ಉಸ್ತುವಾರಿ ತೊಗೊಳ್ತೀವಿ, ನಮ್ಗೆ ಅನುಕೂಲ ಕೊಡಿ ಅಂತ ತಿರ್ಗಾ ಎಲ್ಲೆಲ್ಲೋ ಇನ್ಫ್ಲುಯೆನ್ಸ್ ಮಾಡಿಸಿ, ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು. ಆ ಟೈಮಿಗೆ ಅವಶ್ಯಕತೆ ಇತ್ತು. ಇನ್ಫ್ಲುಯೆನ್ಸ್ ಮಾಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ವಾಲ್ವ್ ಮಾಡಿ, BBMPಗೂ ಇನ್ವಾಲ್ವ್ ಮಾಡಿ, ತಿರ್ಗಾ ನಮ್ಮ ಗುರುಗಳಿಗೆ ಇನ್ವಾಲ್ವ್ ಮಾಡಿ ನಮಗೆ 1 ಎಕರೆ ಜಾಗ ಕೊಟ್ಟು, ಅಲ್ಲಿ ಒಂದು ಜಾಗ ಇತ್ತು ಒಳಗಡೆ, ಸ್ವಲ್ಪ ಖಾಲಿತ್ತು. ಒಂದು JCB ಸೆಟ್ ಮಾಡಿದ್ವಿ. ಈ JCB ಹೇಳ್ತೀನಿ, ಈ ಮೆಟ್ರೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ ಹುಡುಗ, ಅವ್ನು ಗೊತ್ತು ಹೇಳಿದೆ, ಬಾರೋ ಒಂದು ಅರ್ಧ ಗಂಟೆ ಕೆಲಸ ಇದೆ ಬಂದ್ಬಿಡು. ಆಯ್ತು ಸರ್ ಬರ್ತೀನಿ ಅಂತೇಳಿ ಒಪ್ಕೊಂಡ. ಸೊ ಆ ಹುಡುಗ ಬಂದು ಫಸ್ಟ್ ಬರೀಲಿ ಅವನೇ ನಮಗೆ ಹಳ್ಳ ಮಾಡಿ ಕೊಟ್ಟಿದ್ದು. ಆವಾಗ ಮೈಕಲ್ಲು ಬಂದ,
ಸರ್ ಯಾಕೆ ಸರ್ ನಾನು ಬರ್ತೀನಿ, ನಾನೇ ಮಾಡ್ತೀನಿ ಸರ್ ಅಂತ. ಯಾಕಂದರೆ ಜೆ ಸಿ ಬಿಯಲ್ಲಿ ನೀವು ಹಳ್ಳ ಮಾಡಿದ್ರೇನು ಅದು ಫಿನಿಷಿಂಗ್ ಮಾಡೋಕ್ಕಾಗಲ್ಲ. ಮ್ಯಾನ್ ಹ್ಯಾಸ್ ಟು ಮ್ಯಾನ್ಯುವಲಿ ಡೂ ಇಟ್. ಸೊ ದಟ್ ಟೈಮ್ ಹಿ ಆಲ್ಸೋ ಕೇಮ್, ವಿ ಸ್ಟಾರ್ಟೆಡ್ ಡೂಯಿಂಗ್. ಅನ್ಫಾರ್ಚುನೇಟ್ಲಿ ಒನ್ non-Muslim sister passed away. ಓಕೆ. A Hindu sister passed away. ಅವ್ರ ಫೋನ್, ಅಣ್ಣ ಈ ಥರ ನಮ್ಮ ಸಿಸ್ಟರ್ ತೀರೋಗ್ಬಿಟ್ಟು, ನೀವು ಮುಸಲ್ಮಾನರು ಮಾಡ್ತೀರಲ್ಲ, ನಮ್ಗೆ ಐಡಿಯಾ ಇಲ್ಲ ಏನು ಮಾಡ್ಬೇಕು ಹೇಳ್ರಿ. ಆಯ್ತಪ್ಪ ಮಾಡೋಣ. ಸೊ ಇದ್ರ ಮಧ್ಯೆ ಸರ್ ಅಬೌವ್ ಆಲ್ ದಿಸ್ ಬೈ ಗಾಡ್ಸ್ ಗ್ರೇಸ್ ಒಂದು ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ಸಣ್ಣ ಪುಟ್ಟ ರೆಕಾರ್ಡ್ಸ್. 1200 ಬರಿಯಲ್ಸ್ ಆ್ಯಂಡ್ ಕ್ರಿಮಿನೇಷನ್ಸ್ ಮಾಡಿದ್ದೀವಿ. ಓಕೆ. ನಾಟ್ ಓನ್ಲಿ ಇನ್ ಬೆಂಗಳೂರು ಸುತ್ತಮುತ್ತ ಒಂದು 100-150 ಕಿಲೋಮೀಟರ್ ಗಂಟ ಹೋಗಿ ಮಾಡಿ ಬಂದು ಕೊಟ್ಟಿದ್ದೀವಿ ಸರ್, ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿದವ್ರಿಗೆ. ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಯು. ಎಸ್. ಆ ಸ್ಟಾರ್ಟಿಂಗಲ್ಲಿ ಒಂಚೂರು ಭಯ ಆಯಿತು, ಅದಾದಮೇಲೆ ದಟ್ ಫಿಯರ್ ವೆಂಟ್ ಆಫ್. ನಮ್ಮ ಸ್ವಂತ 2 ಆ್ಯಂಬುಲೆನ್ಸ್ಗಳಿತ್ತು, ನಮ್ಮ ಫ್ರೆಂಡ್ಸ್ದೆ, ನಾವೇ ಅದನ್ನ ಇಟ್ಕೊಂಡಿದ್ದೀವಿ. ಈಗ ಏನು ಮಾಡಿದ್ದೀವಿ, ವಿ ಹ್ಯಾವ್ ಗಿವನ್ ಇಟ್ ಟು ಹಾಸ್ಪಿಟಲ್ಸ್. ಈಗ ಅಷ್ಟೊಂದು ಪೇಷಂಟ್ಸ್ ಇಲ್ಲ, ಸೊ ವಿ ಹ್ಯಾವ್ ಗಿವನ್ ಇಟ್ ಟು ದಿ ಹಾಸ್ಪಿಟಲ್ಸ್ ಫಾರ್ ಯೂಸಿಂಗ್ ಇಟ್ ಫಾರ್ ದಿ ಪುವರ್ ಪೀಪಲ್. ಇದರಲ್ಲಿ ಒಂದು ಲಾಸ್ಟ್ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಈ ದಾನ ಧರ್ಮ ಏನು ಮಾಡಿದ್ದೀನೋ ಏನು ಮಾಡಿಲ್ಲ, ಅದು ದೇವ್ರು ಮಾಡಿಸಿರೋದು. ಐ ಆಮ್ ಜಸ್ಟ್ ಅ ಸೆಕ್ಯೂರಿಟಿ ಗಾರ್ಡ್ ಫಾರ್ ಇಟ್. ಓಕೆ, ಹೀಸ್ ವಾಟ್ ಮೀ ಟು ಡನ್, ನಾನು ಮಾಡಿದ್ದೇನೆ. ಬಟ್ ಈ ಕರೋನಾ ಮಹಾಮಾರಿಯಲ್ಲಿ ನಾವು ಏನು ಸಹಕಾರ ಮಾಡಿದ್ದೀವಿ, ನಾನು ಇನ್ನೂ 5 ಕೋಟಿ ಖರ್ಚು ಮಾಡಿದ್ರೂ ಆ ಮಾನ ಮರ್ಯಾದೆ ಎಲ್ಲೂ ಸಿಗಲ್ಲ ಸರ್. ಆ ಕರೋನಾ ಮಹಾಮಾರಿಯಲ್ಲಿ ಜನರಿಗೆ ನಾವು ಏನು ಸಹಕಾರ ಕೊಟ್ಟಿದ್ದೀವಿ, ಈ ಸಹಕಾರದಿಂದ ನಾನು ಹೇಳ್ತೀನಿ, ಇವತ್ತು ಇಡೀ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಕೇಳಿದ್ರೆ ಹೇಳ್ಬಿಡ್ತಾರೆ, ಸೈಯದ್ ಗೊತ್ತಿರಿ ಒಳ್ಳೆ ಹುಡುಗ, ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಯಾರೋ ಬಂದು ಲಾಸ್ಟ್ ರೈಟ್ಸ್ ಮಾಡಿಕೊಟ್ಟಾನೆ. ಬಿಕಾಸ್ ನಾನು ಹೇಳಿದ್ರೆ ಸರ್, ಮೂರೇ ಎಂಥ ಸಾರ್ಥಕ ಕ್ಷಣ ಅಂತೀರಿ ತಾವು. ನೀವು ದುಡ್ಡು ಖರ್ಚು ಮಾಡಿ ಆ ಹೆಸರು ಮಾಡ್ಕೊಳಕ್ಕಾಗಲ್ಲ ಸರ್. ನೀವು MLA ಆಗಿ ಆ ಹೆಸರು ಮಾಡ್ಕೊಳಕ್ಕಾಗಲ್ಲ. ದೇವರು ನಮಗೆ ಅಷ್ಟೊಂದು ಒಂದು ಮರ್ಯಾದೆ ಬ್ಲೆಸ್ ಮಾಡಿ. ಐ ಬೀನ್ ಬ್ಲೆಸ್ಡ್ ಬೈ ಗಾಡ್. ವಾಹ್, ಎಂಥ ದೊಡ್ಡ ಮಾತು. ಡೂಯಿಂಗ್ ದಿಸ್ ಪಬ್ಲಿಕ್ ಸರ್ವಿಸ್. ಎಸ್ ಸರ್. ಅಂದರೆ ನೀವು ಬಹಳಷ್ಟು ಜನರಿಗೆ ಥ್ಯಾಂಕ್ಫುಲ್ ಆಗಿದ್ದೀರಿ ಅನ್ನೋದು ನಿಮ್ಮ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ನಿಮ್ಮ ಮುಂದಿನ ಕನಸೇನು, ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಅಂತ ಬಯಸ್ತೀರಿ, ಚುಟುಕಾಗಿ ಹೇಳ್ಬೋದು ಸರ್? ಸರ್, ದೇವ್ರು ನಮಗೆ ಒಳ್ಳೆ ರೀತಿಯಲ್ಲಿ, ಒಳ್ಳೆ ದಾರಿಯಲ್ಲಿ ಜನರು ಸೇವೆ ಮಾಡ್ಕೊಂಡು ಮುಂದೆ ತಗೊಂಡೋದ್ರೆ ಸರ್, ನಮ್ಗೆ ಬೇರೆ ಏನು ಆಸೆ ಇದೆ. ವಾಹ್, ಕ್ಯಾ ಬಾತ್. ಬಹಳ ಸಿಂಪಲ್ಲಾಗಿ ನೀವು ಹೇಳಿದ್ರಿ, ಆದರೆ ಅದರ ಹಿಂದೆ ಬಹಳ ಉದಾತ್ತ ಚಿಂತನೆ ಇದೆ ಅನ್ನೋದನ್ನು ನಾನು ಅರ್ಥ ಮಾಡಿ, ಯಾಕಂದರೆ ಸರ್, ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಇನ್ ಆಪರ್ಚುನಿಟಿ ಟು ಬಿ ಅಟ್ ಯುವರ್ ಸ್ಟುಡಿಯೋ ಟುಡೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಜಾತಿ ಮತ ಭೇದ ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಕೂಡ ಮನುಷ್ಯರು ಅನ್ನುವ ಭಾವನೆಯನ್ನು ನಾವು ಅಳವಡಿಸಿಕೊಂಡ್ರೆ ಎಂಥ ಮಿರಾಕಲ್ಗಳನ್ನು ಕೂಡ ನಾವು ಮಾಡಬಹುದು, ಎಂಥ ಕಷ್ಟದ ಕೆಲಸಗಳನ್ನು ಕೂಡ ಸುಲಭವಾಗಿ ನಿಭಾಯಿಸಬಹುದು ಅನ್ನೋದಕ್ಕೆ ದಿ ಆಲ್ಮೈಟಿ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂಥ ಸೈಯದ್ ರಿಸಾಲತ್ ಜಾ ತಫು ಅವರ ಮಾತುಗಳೇ ಸಾಕ್ಷಿ ಅಂತ ನನಗನ್ಸುತ್ತೆ. ಅವರ ಸೇವಾ ಮನೋಭಾವನೆ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ.